M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಹಿಂದೂ ಕಾಲೇಜಿನಲ್ಲಿ ಮಲಮೂತ್ರದ ಕರ್ಮಕಾಂಡಕ್ಕೆ ರೈತರಿಂದ ಆಕ್ರೋಶ ಹೊರಹಾಕಿದ್ದಾರೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಹಿಂದೂ ಕಾಲೇಜಿನಲ್ಲಿ ಮಲಮೂತ್ರದ ಕರ್ಮಕಾಂಡಕ್ಕೆ ಆಕ್ರೋಶಗೊಂಡ ರೈತರಿಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾಲು ಮತ್ತು ಮೈಯನ್ನು ಅಳ್ಳಾಡಿಸುತ್ತಾ ದರ್ಬಾರ್ ಕಚೇರಿಯ ಮೇಲೆ ಕೂತು ತನ್ನ ಗರ್ವ ಮೀರಿ ತಪ್ಪು ಒಪ್ಪಿಕೊಳ್ಳದ ವೀರಭದ್ರಪ್ಪ ಅಲಿಯಾಸ್ ಬದ್ರಿಗಿ ಕಾಲೇಜು ಮತ್ತು ವಸತಿ ನಿಲಯದಿಂದ ಬರುವ ಮಲಮೂತ್ರದ ನೀರು ಮತ್ತು ಶಾಂಪೂ ಸೋಪುಗಳಿಂದ ಕೂಡಿರುವ ಕಲುಷಿತ ನೀರು ನೂರಾರು ಎಕರೆ ಗದ್ದೆಗೆ ಹೋಗುತ್ತಿದ್ದು ಗದ್ದೆಯು ಫಲವತ್ತತೆ ಕಳೆದುಕೊಂಡಿದೆ. ಇದಕ್ಕೆ ತಕ್ಕ ಪರಿಹಾರ ನೀಡಬೇಕು, ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಎಂ ಪಂಡಿತರು, ಕರ್ನಾಟಕ ರಾಜ್ಯ ರೈತ ಸಂಘದ ಕಾನೂನು ಸಲಹೆಗಾರ ಮತ್ತು ರೈತ ಸಂಘದವರು ಸೇರಿ ಹಿಂದೂ ಕಾಲೇಜಿನ ವೀರಭದ್ರಪ್ಪ ಅಲಿಯಾಸ್ ಬದ್ರಿ ಎಂದ ಹೆಸರಾದ ಪ್ರಾಂಶುಪಾಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗೀತಾಂಜಲಿ ಸಿಂಧೆ ಪಿಎಸ್ಐ, ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿ ಪೂಜಾರ್ ಮಂಜುನಾಥ್, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ಕೊಟ್ಟೆಪ್ಪ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಎಷ್ಟು ಎಕರೆ ಆಗಿದೆ ಸರ್? ಕಂಪ್ಲೀಟ್ ಅಂದ್ರೆ ಎಷ್ಟು ಎಕರೆ ಸರ್? ಮೇಡಮ್ ಒಂದೇ ನಿಮಿಷ. ಅಲ್ಲ, ಇದು ಕೇಳೋ ಕ್ವಶನ್ ಮೇಡಮ್ ಇದು ಕೇಳೋ ಕ್ವಶನ್ ಎಷ್ಟು ಎಕರೆ ಇದೆ? ಅಲ್ಲ, ಈಗ ಏನಾಯ್ತ್ರಿ? ಎಲ್ಲರೂ ಅವ್ರು ಬಂದ್ರದ ಅದೇ ಉದ್ದೇಶಕ್ಕೆ ನೀವು ಎಷ್ಟು ಎಕರೆ ಎಣ್ಣೆ ಆಗಿದೆ ಅದು ಬೇಕು ನಿಮಗೆ? 7 ಎಕರೆ ಎಣ್ಣೆ ಆಗಿದೆ. ಓಕೆ, ಅಷ್ಟೇ ಸರ್ ನಮ್ಗೆ ಆನ್ಸರ್. ಓಕೆ. ಹಿಂದೂ ಕಾಲೇಜ್ ಆಡಳಿತ ವೀರಭದ್ರಪ್ಪರು ಏನಂತಾರಂದ್ರೆ, ನಾವು ಒಳಗೆ ಗುಂಡಿ ಮಾಡಿದೀವಿ, ಅವು ಎಲ್ಲ ನಾವು ಫಿಲ್ಟರ್ ಮಾಡಿ ಬಿಡ್ತಾ ಇದೀವಿ ಅಂತ ಹೇಳ್ತಾರ. ಮತ್ತೆ ಇಲ್ಲಿ ಕೆಲವೊಂದು ಗುಂಡಿ ಅರ್ಧಂಬರ್ಧ ಮುಚ್ಚಿವೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದ್ರ ಬಗ್ಗೆ ನಾವೇನು ಹೇಳ್ತೀವಿ ಅಂದ್ರೆ, ಪೊಲ್ಯೂಷನ್ ಬೋರ್ಡ್ಲಿಂದ ಮಂಜುನಾಥ್ ಅಂತ ಅಧಿಕಾರಿ ಬಂದರಿಗೆ ಅವರಿಗೆಲ್ಲ ಪೈಪ್ ತೋರಿಸಿವಿ, ವಿಡಿಯೋ ಮಾಡಿವಿ. ಆಮೇಲೆ ಮಾಧ್ಯಮದವ್ರುಗಳು ನೀವು ಬಂದಿರಿ, ಮಾಧ್ಯಮದವ್ರಿಗೆ ಕೂಡ ಆ ಪೈಪ್ಗಳು ಲೆಟ್ರಿನ್ ಹೋಗೋದು ತೋರಿಸಿವಿ. ಕಾಲೇಜಿನವೇ ಆ ಕಡೆ ವಸತಿ ಇರ್ತಕ್ಕಂಥ ಭಾಗವು ಅಲ್ಲೇ ನೀರೇ ಸಾಕಷ್ಟು ಬರುತ್ತೆ, ಆ ನೀರು ಈ ಕಡೆ ಬರುತ್ತೆ. 4-5 ವರ್ಷದಿಂದ ಮೂರ್ 4 ವರ್ಷದಿಂದ ಅವ್ರು ಬೀಳ್ಬಿಟ್ಟಾರಂದ್ರ ಎಷ್ಟು ಲಾಸ್ ಆಗಿರ್ಬೋದು? ಅದು ಕಟ್ಕೊಳೋರು ಯಾರು? ಇವತ್ತು ಅವ್ರು ಬಂದು ನೋಡಿ ಕೊಡ್ತಾರೆ, ಪರಿಹಾರ ಕೊಡ್ತಾರ ಅವರು? ಇಲ್ಲ, ಅವ್ರೇನಾರು ಕೊಡ್ತಾರ ಪರಿಹಾರನ? ಯಾರು ಕೊಡ್ಬೇಕು ಪರಿಹಾರ? ಯಾರು ಕೊಡ್ಬೇಕು? ಎಲ್ಲ ಹೋಗ್ತಂದಾಗ ಜೀವನ ಮಾಡೋದು ಹೆಂಗ್ ಮಾಡ್ಬೇಕ್ರಿ ಅಲ್ಲಿ? ಅದೀಗ ಇವ್ರು ಇಲ್ಲಿ ಕೊಟ್ಟೂರ ಕೆರೆ 510 ಎಕರೆ ನೀರು ನಿಲ್ಲುವ ಒಡಲುಳ್ಳ ಕೆರೆ. ಇದರಿಂದ 1800 ಎಕರೆ ಗದ್ದೆ ಪ್ರದೇಶಕ್ಕೆ ನೀರು ನಿಲ್ಲಿಸ್ತಕ್ಕಂಥ ದೊಡ್ಡ ಮಹಾಕಾಯಿ ನಮ್ಮ ಕೆರೆ. ಇದಕ್ಕೆ ಉಚ್ಚಿ ಒಯ್ತಕ್ಕಂಥದ್ದು, ಕಕ್ಕಸು ಮಾಡ್ತಕ್ಕಂಥದ್ದು ಇತ್ತೀಚೆಗೆ ನೀವು ಶುರು ಮಾಡಿದ್ರಿ. ನಾನು ಹೇಳಿದೆ, ಇಲ್ಲಿ ಇರ್ತಕ್ಕಂಥ ಕಾಲೇಜು ನಾನೇ ನಿಮಗೆ ಬೈಲಾಸ್ ಸಜೆಷನ್ ಕೊಟ್ಟಿನಿ, ರಿಜಿಸ್ಟ್ರೇಷನ್ ಆಗುವಾಗ ಎಚ್ಚರಿಕೆ ಇರಲಿ. ನ್ಯೂಸ್ ರಿಪೋರ್ಟರ್ ಬಿ ಜಗದೀಶ್, ಕೊಟ್ಟೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.